ನೂತನ ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ಶಾಖೆಯು ಮೈಸೂರಿನ ರಾಮವಿಲಾಸ ರಸ್ತೆಯಲ್ಲಿ ಪ್ರಾರಂಭಗೊಂಡಿತು. 2004ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ಲಿಮಿಟೆಡ್ ಈಗ ವಿಶ್ವ ದರ್ಜೆಯ ಸ್ವಾಸ್ಥ್ಯ ಉತ್ಪನ್ನಗಳಲ್ಲಿ ವ್ಯವಹರಿಸುವ ಪ್ರಮುಖ ನೇರ ಮಾರಾಟದ ಕಂಪನಿಯಾಗಿದೆ. ವೆಸ್ಟೇಜ್ ಪ್ರತಿ ವರ್ಷವೂ ಅದ್ಭುತ ದರದಲ್ಲಿ ನಿರಂತರವಾಗಿ ಬೆಳೆಯುತ್ತಿದೆ. ಬೆಳವಣಿಗೆಯ ದರವು ಉತ್ಪನ್ನಗಳ ಗುಣಮಟ್ಟ, ಮಾರ್ಕೆಟಿಂಗ್ ಯೋಜನೆ ಮತ್ತು ಅಂತಹ ಲಾಭದಾಯಕ ಮತ್ತು ಸುಸ್ಥಿರ ವ್ಯವಸ್ಥೆಯನ್ನು ತಲುಪಿಸಲು ಸಮರ್ಥವಾಗಿರುವ ನಿರ್ವಹಣೆಯ ಬಗ್ಗೆ ಹೇಳುತ್ತದೆ. ಪ್ರತಿ ವರ್ಷ ನವೀನ ಉತ್ಪನ್ನಗಳನ್ನು ಪರಿಚಯಿಸಲು ವೆಸ್ಟೇಜ್ ತನ್ನ ಉತ್ಪನ್ನ ಶ್ರೇಣಿಯನ್ನ ನಿರಂತರವಾಗಿ ವಿಸ್ತರಿಸುತ್ತಿದೆ. ಇದನ್ನ ಜಿಎಂಪಿ ಪ್ರಮಾಣೀಕರಿಸಿದ ಅತ್ಯಾಧುನಿಕ ಉತ್ಪನ್ನ ಸೌಲಭ್ಯಗಳಲ್ಲಿ ತಯಾರಿಸಲಾಗುತ್ತದೆ. ವೆಸ್ಟೇಜ್ ತನ್ನ ಸದಸ್ಯರನ್ನ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಜೀವನವನ್ನ ನಡೆಸುವ ಅವಕಾಶವನ್ನ ಶಕ್ತಗೊಳಿಸುವುದರಲ್ಲಿ ನಂಬಿಕೆ ಇಟ್ಟಿದ್ದಾರೆ. ವೆಲ್ತ್ ಅನ್ನು ಹರಡುವ ಧ್ಯೇಯ ವಾಕ್ಯದೊಂದಿಗೆ, ಅಂದರೆ ಸ್ವಾಸ್ಥ್ಯದ ಮೂಲಕ ಸಂಪತ್ತನ್ನು ಹರಡುವುದರಿಂದ ವೆಸ್ಟೇಜ್ ಕಂಪನಿಯ ಭಾಗವಾಗಿರುವ ಪ್ರತಿಯೊಬ್ಬರ ಮತ್ತು ಅದರ ಉತ್ಪನ್ನಗಳನ್ನ ನಂಬುವವರ ಜೀವನವನ್ನ ಉತ್ಕೃಷ್ಟಗೊಳಿಸುತ್ತದೆ ಎನ್ನುತ್ತಾರೆ ಕ್ರೋನ್ ಡೈರೆಕ್ಟರ್ ಆನಂದ್. ಮತ್ತು ಇದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದ್ದು ಹೆಚ್ಚು ಲಾಭ ಗಳಿಸುವಲ್ಲಿ ಉಪಯುಕ್ತವಾಗಲಿದೆ ಎಂದು ಗಿರೀಶ್ ಮಾದನಹಳ್ಳಿ ತಿಳಿಸಿದರು. ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇಂಡಿಯಾದಲ್ಲಿ 1996 ಸ್ಟಾರ್ಟ್ ಆಯಿತು. ನಮ್ಮ ವೆಸ್ಟೇಜ್ ಪ್ರಾರಂಭ ಆಗಿ 2004ರಲ್ಲಿ ಸ್ಟಾರ್ಟ್ ಆಗಿತ್ತು. ರೈತರಿಗೆ ಅಂದರೆ ಇವತ್ತು ರೈತರು ನಮ್ಮ ದೇಶದಲ್ಲಿ ವ್ಯವಸಾಯ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೀವಿ. ರೈತರು ಎಷ್ಟೇ ಹೋರಾಟ ಮಾಡಿದ್ರು ಅವರು ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ. ಸ್ವತಂತ್ರ ಪೂರ್ವದಲ್ಲಿ ನಾವು ಯಾವುದೇ ಆರ್ಗ್ಯಾನಿಕ್ ಗೊಬ್ಬರ ಬಿಟ್ಟರೆ ಯಾವುದೇ ಫರ್ಟಿಲೈಸರ್ನ ನಾವು ಯೂಸ್ ಮಾಡ್ತಾ ಇರಲಿಲ್ಲ, ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರಲಿಲ್ಲ, ಕಳೆನಾಶಕ, ಕ್ರಿಮಿನಾಶಕ, ಕೀಟನಾಶಕಗಳಂತ. ಅದನ್ನು ಬಳಸ್ತಾ ಭೂಮಿಯ ಫಲವತ್ತತೆಯನ್ನು ಕಳ್ಕೊಂಡಿರೋದ್ರಿಂದ ಏನಾಗ್ತದೆ, ವರ್ಷ ಲಾಗೌಟ್ ಜಾಸ್ತಿ ಆಗ್ತಾ ಇದೆ, ರೋಗಗಳು ಜಾಸ್ತಿ ಆಗ್ತದೆ, ಮೆಡಿಸಿನ್ ಜಾಸ್ತಿ ಹೊಡಿತಾ ಇದ್ದಾರೆ, ಖರ್ಚುಗಳು ಜಾಸ್ತಿ ಬರ್ತಾ ಇದೆ, ಬೆಳೆಗಳು ಸರಿಯಾಗಿ ಬರ್ತಾ ಇಲ್ಲ. ಜೊತೆಗೆ ಭೂಮಿಯಿಂದ ಫಲವತ್ತತೆ ಕಡಿಮೆ ಆದಂಗೆಲ್ಲ ರೋಗ ಜಾಸ್ತಿ ಆದಂಗೆ ಮೆಡಿಸಿನ್ ಕೊಟ್ಟು ಆ ಮೆಡಿಸಿನಲ್ಲಿ ಇರುವಂಥ ಹಣ್ಣು ಸೊಪ್ಪು ತರಕಾರಿಗಳನ್ನ ನಾವು ತಿನ್ನೋದ್ರಿಂದ ಏನಾಗ್ತಾ ಇದೆ ಅಂದರೆ ಜನಗಳಿಗೂ ಕೂಡ ಆರೋಗ್ಯ ಇವತ್ತು ಕೆಡ್ತಾ ಇದೆ. ಜನ 100 ವರ್ಷ ಬದುಕ್ತಾ ಇದ್ರು, ಇವಾಗ 50 ವರ್ಷದ ಮೇಲೆ ಎಕ್ಸ್ಟ್ರಾ ಬದುಕಿದ್ರೆ ಅದು ಬೋನಸ್ ಆಗಿದೆ. ಆ ಮಧ್ಯದಲ್ಲಿ